ಆಧಾರರಹಿತ ಆರೋಪ ಮಾಡುವುದು ಸರಿಯಲ್ಲ. ದಾಖಲೆಗಳನ್ನು ಇಟ್ಟು ಆರೋಪ ಸಾಬೀತುಪಡಿಸಿ ಕ್ರಮ ಕೈಗೊಳ್ಳಲಿ ಎಂದು ಕೋಡಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ತಿಳಿಸಿದರು. ಕೋಡಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಾಂತಮ್ಮನವರು ಅವರು ಕಂಪ್ಯೂಟರ್ ಆಪರೇಟರ್ ಕೆಲಸ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಡ್ರಿಂಕ್ಸ್ ಮಾಡ್ಕೊಬಂದು ಸಿಬ್ಬಂದಿಗಳ ಮೇಲೆಲ್ಲ ಗಲಾಟೆ ಮಾಡೋದು, ಏಕವಚನದಲ್ಲಿ ಮಾತಾಡೋದು, ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡ್ತಿದ್ರು. ಯಾವುದೇ ಇದೊಂದೇ ಅದೇ ತೆಗ್ದಾಕಿ ಸ್ವಲ್ಪ ದಿನ ನೋಡೋಣ ಅಂತ ಆರೋಪ ಹೊರಿಸಿವಿ. ಅದಕ್ಕೆ ಇಲ್ಲ ಇವರು ಏನೋ ದಾಖಲಾತಿ ಕೊಡ್ದೇನೆ ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಅಂಗನವಾಡಿ ಕೆಲಸ, ಕಟ್ಟೆ ಕೆಲಸ, ಡ್ರೈನ್ ಕೆಲಸ, ಬಲ್ಬ್ಗಳು ಇದೆಲ್ಲ ಹಾಕಿರುವಂಥ ಕೆಲಸಗಳೆಲ್ಲ ಮಾಡ್ತಾ ಇರೋದು. ಧಕ್ಕೆ ತರಬೇಕು ಅವರು ಇದಕ್ಕೆ ಅಂತ ಮಾಡ್ತಾ ಇರುವಂಥ ಕೆಲಸ ಇಲ್ಲದೆ ತೋರಿಸಿರುವಂಥ ಘಟನೆಯನ್ನು ನಾವು ಒಳ್ಳೊಳ್ಳೆ ಕೆಲಸ ಮಾಡಿರುವಂಥ ಸಹಿಸಲಾರದೆ ಮಾಡಿರುವಂಥ ಕೆಲಸ. ನಿನ್ನೆ ದಿನ ಅಂದರೆ ಮಂಗಳವಾರ ಕೋಡಂಬಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಲವಾರು ಸಾರ್ವಜನಿಕರು ಮತ್ತು ಮುಖಂಡರು ಪ್ರತಿಭಟನೆ ನಡೆಸಿದ್ದರು. ಈ ಕಾಲದಲ್ಲಿ ಯಾರು ನಿಮ್ಮ ಸದಸ್ಯರಾಗಿರಲಿ, ಅಧ್ಯಕ್ಷರಾಗಿರಲಿ, PDO ಅಧಿಕಾರಿಗಳಾಗಿರಲಿ ಯಾರು ಇಸ್ಕೊಂಡಿದ್ದಾರೆ ಅದು ಪ್ರೂಫ್ ತೋರಿಸ್ಲಿ. ಯಾರು ಕಾನೂನಿಗಾಗಿ ಏನು ಕ್ರಮ ತಗೊಳ್ಳಿ ಅವರು. ಸುಮ್ಮನೆ ಏಕೆ ದಾಖಲೆಗಳಿಲ್ದಾನೆ ಸುಮ್ಮನೆ ಆರೋಪ ಮಾಡೋದು, ಪ್ರತಿಭಟನೆ ಮಾಡೋದು ಅವೆಲ್ಲ ಸುಳ್ಳು ಎಲ್ಲ ಮಾಡೋದು ತಪ್ಪೋದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು PDO ಇನ್ನಿತರ ಸಿಬ್ಬಂದಿಗಳ ಮೇಲೆ ಲಂಚದ ಆರೋಪ ಮಾಡಿದರು. ಇಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಅಧ್ಯಕ್ಷರು ಪ್ರತಿಭಟನಾಕಾರರ ಆರೋಪವನ್ನು ತಳ್ಳಿಹಾಕಿದ್ದಾರೆ. ಲಂಚ, ರುಸುವತ್ತುಗಳೇ ಆಗಲಿ, ಅಕ್ರಮಗಳೇ ಆಗಲಿ ದಾಖಲೆ ನೀಡಿ ಸಾಬೀತುಪಡಿಸಿ ಕ್ರಮ ಕೈಗೊಳ್ಳಲಿ ಎಂದರು. ಅಂತ ಅಂದ್ಬಿಟ್ಟು ಹುಣಸಳ್ಳಿ ಗ್ರಾಮದವರು ಅವರು ಅಂಗವೈಕಲ್ಯ ಅವ್ರ ಅಂಗವೈಕಲ್ಯ ಹತ್ರ ಈ ಕತೆ ಮಾಡಿಸ್ಕೊಳ್ಳೋಕೆ 20 ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಗ್ರ್ಯಾಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು 10 ಸಾವಿರ ಇಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಈಗಿರೋ ಪಾರ್ಟಿ ಅಧ್ಯಕ್ಷ ಪಂಚಾಯತ್ ಮೆಂಬರ್ ಸದಸ್ಯರು ಕೊಟ್ಟಿದ್ದಾರಾ, ಅಧ್ಯಕ್ಷರು ಕೊಟ್ಟಿದ್ದಾರಾ, PDO ಕೊಟ್ಟಿದ್ದಾರಾ ದುಡ್ಡು? ಅವರು ಯಾರು ಕೊಟ್ಟಿದ್ದಾರೆ? ಆರೋಪ ಪಂಚಾಯತಿ ಮೇಲೆ ಈಗ ಆರೋಪ ಮಾಡ್ತಿದ್ದಾರೆ. ಯಾವುದೇ ಹಿಂದೆ ಕೊಟ್ಟಿದ್ದಾರಾ? ಯಾವ ಪಂಚಾಯತ್ ಆಡಳಿತ ಅವ್ರು ಕೊಟ್ಟಿದ್ದಾರಾ, ಅಧಿಕಾರಿ ಕೊಟ್ಟಿದ್ದಾರಾ? ಅದು ಆರೋಪ ಸಾಬೀತುಪಡಿಸ್ಬೇಕು ಅವರು. ಯಾರೋ ಅಧ್ಯಕ್ಷರು ಫೋಟೋದಲ್ಲಿ ಯಾರೋ ಹೆಸರು ಹಾಕ್ಕೊಂಡು ಯಾರಿಗೋ ಛೇದವಾದಿ ಮಾಡೋದು ಒಳ್ಳೇದಲ್ಲ ಅಂತ. ಯಾರು ಮಾಡೋರೆ ಅಂತ ಗೊತ್ತಿಲ್ಲ. ಅದನ್ನ ನಾವು ಪುರಸಭೆಗೆ ಕಂಪ್ಲೇಂಟ್ ಕೊಡುವ ಅಂತ ಇದ್ದೀವಿ. ಯಾರು ಮಾಡೋರೆ ಅಂತಂದ್ರೆ ಆಧಾರ ಇಲ್ಲದೇನೆ ಸುಮ್ಮನೆ ಯಾರ್ಯಾರ ಹೆಸರು ಅಧ್ಯಕ್ಷರುಗಳ ಹೆಸರುಗಳು ಫೋಟೋಗಳು ಹಾಕೊಂಡು ಯಾವಾಗ ಯಾರು ಮಾಡೋರೆ ನಮ್ಮ ಕಾಲದಲ್ಲಿ ಮಾಡಿದರೆ, ನಮ್ಮ ಅವಧಿಯಲ್ಲಿ ಮಾಡಿದರೆ ಹಾಕೊಳ್ಳಿ, ಇಲ್ಲ ಇವ್ರ ಅವಧಿಯಲ್ಲಿ ಮಾಡಿದ್ರು ಚೆಕ್ ಮಾಡಿ. ಅದರೇನಿಲ್ಲ, ಯಾರ್ದು ಆಗಿದೆ ಯಾವುದು ಪ್ರೂವ್ ಇಲ್ಲ. ಸುಮ್ಮನೆ ಅವ್ರ ಆದ್ಯದಲ್ಲಿ ಮಾಡಿದ್ರು, ಇವರು ಮಾಡಿದ ಪ್ರೂಫ್ ಇರಬೇಕು. ಇದೆಲ್ಲ ತೇಜವಧೆ ಮಾಡೋಕ್ಕೆ, ನಮ್ಮ ಹೆಸರು ಹಾಳು ಮಾಡೋಕ್ಕೆ ಮಾಡೋರೆ. ಇದೆಲ್ಲ ಒಳ್ಳೇದಲ್ಲ. ಅದು ಯಾರು ಮಾಡೋರೆ ಅಂತ ನಮಗೂ ಗೊತ್ತಿಲ್ಲ. ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೇ ನಾವು ಸ್ವಲ್ಪ ವಿಚಾರಣೆ ಮಾಡಿ ತಿಳ್ಕೋಬೇಕು ಅಂತ ಹೇಳ್ಕೊತೀವಿ. ಸುಮ್ಮನೆ ಏಕೆ ಪಂಚಾಯತಿ ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿದ್ದೀನಿ, ಇವ್ರು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಕರ್ಕೊಂಡ್ಬಂದು ಅವ್ರನ್ನ ಪಂಚಾಯತಿಗೆ ಕೆಟ್ಟಿಸೋದಕ್ಕೆ ಮಾಡ್ತಾ ಇರೋದು. ಕಂಪ್ಯೂಟರ್ ಆಪರೇಟರ್ ಕುಡಿದು ಕಚೇರಿಗೆ ಬರುತ್ತಿದ್ದು ಹಲವಾರು ಬಾರಿ ಎಚ್ಚರಿಕೆ ನೀಡಿದರೂ ಸಹ ಎಚ್ಚೆತ್ತುಕೊಳ್ಳದೆ ಇದ್ದಿದ್ದರಿಂದ ಅಮಾನತು ಮಾಡಲಾಗಿದೆ ಮತ್ತು ಅಂಧ ಮಹಿಳೆ ಲಂಚ ಕೊಟ್ಟಿದ್ದು ಯಾವಾಗ ಮತ್ತು ಯಾರಿಗೆ ಎಂದು ಸಾಬೀತುಪಡಿಸಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಮುತ್ತುರಾಜ್, ಸದಸ್ಯರಾದ ಬಸವರಾಜ್, ಗುರುಮೂರ್ತಿ ಹಾಗೂ ಮಾಜಿ ಅಧ್ಯಕ್ಷರುಗಳಾದ ರಾಜು ಕೊಂಡಾಪುರ, ಭವ್ಯ ಕೃಷ್ಣೇಗೌಡ ಮತ್ತು ಲಕ್ಷ್ಮಮ್ಮ ತಮ್ಮಯ್ಯ ದಾಖಲಾತಿ ಕೊಡಲಿ. ಯಾರಿಗೆ ಅಮೌಂಟ್ ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ಇಸ್ಕೊಂಡಿದ್ದಾರೆ, ಅಕ್ರಮ ಯಾರು ಮಾಡಿದ್ದಾರೆ? ಸುಮ್ಮನೆ ಪಂಚಾಯತಿ ಮೇಲೆ ಏಕಾಏಕಿ ಅವರು ಕಪ್ಪು ಚಿಕ್ಕ ತರೋದು ಬೇಕಾಗಿಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಬೋದು. ಆ ಕ್ರಮನ ಅವ್ರ ಮೇಲೆ ತಗೊಳ್ಬೋದು. ಸುಮ್ಮನೆ ಏಕಾಏಕಿ ದಾಖಲೆ ಕೊಡ್ತಾನೆ ಏನಿಲ್ಲ ಆರೋಪ ಮಾಡ್ತಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಕಾಸು ಅಮೌಂಟ್ ಕೊಟ್ಟಿದ್ದಾರೆ, ದಾಖಲಾತಿ ಕೊಡಲಿ. ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರಾ? ಅವ್ರ ಮೇಲೆ ಕ್ರಮ ತಗೊಳ್ಮ. ಅವರು ಕ್ರಮ ತಗೊಳ್ಳಿ. ನಮ್ಮ ಅಧ್ಯಕ್ಷರು ತಗೊಂಡಿದಾರ, ಅವ್ರ ಮೇಲೆ ಕ್ರಮ ತಗೊಳ್ಳುವ. ಇಲ್ಲ ಸದಸ್ಯರುಗಳಿಗೆ ತಗೊಂಡಿದಾರ, ಹುಣಸಳ್ಳಿ ಸದಸ್ಯರು ಇರ್ಬೋದು, ಇಲ್ಲ ನಮ್ಮವ್ರು ಇರ್ಬೋದು. ಹುಣಸಳ್ಳಿ ಗ್ರಾಮದವರು 3 ಜನ ಇದ್ದಾರೆ, 4 ಜನ ಇದ್ದಾರೆ. ಅವ್ರ ಸದಸ್ಯರು ಕೊಟ್ಟಿದಾರ, ಬಂದು ತೋರಿಸ್ಲಿ, ಪ್ರೂಫ್ ತೋರಿಸ್ಲಿ, ಕೊಡಲಿ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸುಮ್ಮನೆ ಸುಳ್ಳು ಪಂಚಾಯತಿ ಮೇಲೆ ಆರೋಪ ಮಾಡೋದು ಬೇಕಾಗಿಲ್ಲ ಅಂತ.